ಇರೋದ್ರಿಂದ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ವೈದ್ಯರಿಗೆ ಪ್ರಾಧ್ಯಾಪಕರಿಗೆ ತರಬೇತಿ ಕೊಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹೃದಯಾಘಾತ ಕೇಸಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಈ ತರಬೇತಿ ಕೊಡೋದಕ್ಕೆ ಮುಂದಾಗಿರೋದು. ಕಿಮ್ಸ್ನಲ್ಲಿ ಇದೇ ತಿಂಗಳ 21ರಿಂದ 5 ದಿನಗಳ ಕಾಲ ತರಬೇತಿ ಕೊಡ್ತಾರಂತೆ. ವಿವಿಧ ವೈದ್ಯಕೀಯ ಕಾಲೇಜುಗಳ ವೈದ್ಯರಿಗೆ ಪ್ರಾಧ್ಯಾಪಕರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಎಮರ್ಜೆನ್ಸಿ ಲೈಫ್ ಸಪೋರ್ಟ್ ಎಂಬ ವಿಶೇಷ ತರಬೇತಿ ಶಿಬಿರ ಇದು. ಕೇಂದ್ರ ಸರ್ಕಾರದ ನ್ಯಾಷನಲ್ ಎಮರ್ಜೆನ್ಸಿ ಲೈಫ್ ಸಪೋರ್ಟ್ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ವೈದ್ಯರಿಗೆ ಮತ್ತು ಪ್ರಾಧ್ಯಾಪಕರಿಗೆ ಹೃದಯಾಘಾತ ಕೇಸಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತರಬೇತಿಯನ್ನು ಕೊಡ್ತಾ ಹೋಗ್ತಾರೆ. ರಾಜ್ಯದ 5 ವೈದ್ಯಕೀಯ ಕಾಲೇಜುಗಳ 24 ವೈದ್ಯರಿಗೆ ತರಬೇತಿ ನೀಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತರಬೇತಿದಾರರಿಗೆ ತರಬೇತಿ ಎಂಬ ಘೋಷವಾಕ್ಯದೊಂದಿಗೆ ಈ ಶಿಬಿರ ನೆರವೇರುತ್ತೆ. ಹಾವೇರಿ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ರಾಯಚೂರು, ಮೈಸೂರು ಸೇರಿದಂತೆ ಒಟ್ಟು 7 ಜಿಲ್ಲೆಗಳ ವೈದ್ಯರು ಈ ಒಂದು ತರಬೇತಿಯಲ್ಲಿ ಭಾಗಿಯಾಗ್ತಾರಂತೆ. ವೈದ್ಯರು ಮಾತ್ರ ಅಲ್ಲ, ಪ್ರಾಧ್ಯಾಪಕರು ಕೂಡ ಭಾಗಿಯಾಗ್ತಾರೆ ಈ ಒಂದು ತರಬೇತಿಯ ಶಿಬಿರದಲ್ಲಿ. 5 ದಿನಗಳ ಕಾಲ ನಡೆಯುವಂಥ ತರಬೇತಿ ಇದು. ಕೇಂದ್ರ ಸರ್ಕಾರದ ವತಿಯಿಂದ ಸೂಚನೆ ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ ಇರ್ಬೋದು, ಅಂದರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಒಂದು ಅಧ್ಯಯನ ಕೂಡ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವರದಿನೂ ಸಲ್ಲಿಕೆ ಆಗಿದೆ. ರಾಜ್ಯದಲ್ಲಿ ಹೃದಯಾಘಾತದಿಂದಾಗಿ, ಹೃದಯ ಸ್ತಂಭನದಿಂದಾಗಿ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದೇ ತಿಂಗಳ 21ನೇ ತಾರೀಕಿನಿಂದ 5 ದಿನಗಳ ಕಾಲ ವೈದ್ಯಕೀಯ ಕಾಲೇಜುಗಳ ವೈದ್ಯರು ಮತ್ತು ಪ್ರಾಧ್ಯಾಪಕರಿಗೆ ಈ ರಾಜ್ಯದಲ್ಲಿ ಏನು ಹೃದಯಾಘಾತ ಸಂಬಂಧಿ ಸಮಸ್ಯೆಗಳು, ಜೊತೆಗೆ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಲ್ಲ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೊಡ್ತಾ ಹೋಗ್ತಾರೆ. ಅನೇಕರು ಈಗಾಗಲೇ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ದಾರೆ ಹೃದಯ ತಪಾಸಣೆಗೆ ಅಂತೇಳಿ. ಏನಾಗಿದೆ, ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಇದೆಯಾ ಇಲ್ವಾ ಖಚಿತಪಡಿಸ್ಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕಾಗತ್ತೆ, ಈಗ ಹೃದಯಾಘಾತದ ಕೇಸಸ್ಗಳು ಹೆಚ್ಚಾಗ್ತಾ ಇದೆಯಲ್ಲ, ಏನು ಬದಲಾವಣೆಗಳನ್ನು ತರ್ಬೋದು, ಜನರ ಜೀವನ ಶೈಲಿಯಿಂದಾನೇ ಹೀಗಾಗ್ತಾ ಇದೆಯಾ, ಅಧ್ಯಯನ ಮಾಡಲಾಗಿದೆಯಲ್ಲ, ಆ ವರದಿಯಲ್ಲಿ ಏನೇನು ಅಂಶಗಳಿದ್ದಾವೆ ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಏನು ಮಾಡಬಹುದು, ಏನು ಮಾಡಬಾರ್ದು, ಜನರಿಗೆ ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸ್ಬೋದು, ಅದೆಲ್ಲದ್ರ ಬಗ್ಗೆ ಕೂಡ ಈ ಒಂದು ತರಬೇತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಒಂದಷ್ಟು ಟ್ರೈನ್ ಅಪ್ ಮಾಡ್ತಾರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ರಾಜ್ಯದಲ್ಲಿ ಈಗಾಗಲೇ ಹೃದಯಾಘಾತದಿಂದ ಮರಣ ಮೃದಂಗವೇ ಬಾರಿಸ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಒಂದು ತರಬೇತಿ ಶಿಬಿರ ನಡೆಸಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಈ ಶಿಬಿರ ಯಾವ ರೀತಿಯಾಗಿ ನಡೆಯುತ್ತೆ ಯಲ್ಲಪ್ಪ? ಸೌಖ್ಯ, ಈಗಾಗಲೇ ಧಾರವಾಡ ಜಿಲ್ಲೆ ಸೇರಿದಂತೆ ರಾಜ್ಯದಂತಹ ಹೃದಯಾಘಾತ ಮರಣ ಮೃದಂಗ ಇಲ್ಲಿ ಅಂತ ನಡೀತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಯುವಕರೇ ಇವತ್ತು ಹೃದಯಕ್ಕೆ ಬಲಿ ಆಗ್ತಾ ಇದ್ದಾರೆ. ಈ ಒಂದು ಹೃದಯಾಘಾತ ಮುಂದೆ ಯಾವುದೇ ತಡಿಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಒಂದು ತರಬೇತಿಯನ್ನ ಇವತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊಡ್ಲಾಗ್ತಾ ಇದೆ. ಒಟ್ಟು ಅಂತಂದ್ರೆ ತರಬೇತಿದಾರರಿಗೆ ಒಂದು ತರಬೇತಿ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ನ ಇದೇ 21ರಿಂದ ಒಟ್ಟು 5 ದಿನಗಳ ಕಾಲ ಇಲ್ಲಿ ಅಂತಂದ್ರೆ ವಿವಿಧ ವೈದ್ಯಕೀಯ ಕಾಲೇಜುಗಳ ವೈದ್ಯರಿಗೆ ಮತ್ತು ಪ್ರಾಧ್ಯಾಪಕರಿಗೆ ಈ ಒಂದು ತರಬೇತಿ ನೀಡಲಾಗ್ತಾ ಇದೆ. ಈ ಒಂದು ತರಬೇತಿಯಲ್ಲಿ ಒಟ್ಟು ಹಾವೇರಿ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ರಾಯಚೂರು, ಮೈಸೂರು ಸೇರಿದಂತೆ ಒಟ್ಟು 7 ಜಿಲ್ಲೆಗಳ ಒಂದು ವೈದ್ಯಕೀಯ ವೈದ್ಯರು ಮತ್ತು ಪ್ರಾಧ್ಯಾಪಕರು ಒಂದು ಭಾಗಿಯಾಗ್ತಾರೆ. ಈ ಒಂದು ಭಾಗಿಯಾಗ್ತಾರೆ. ಈ ಒಂದು ಭಾಗಿಯಾದವರಿಗೆ ಇಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಈಗಾಗಲೇ ಹೃದಯಾಘಾತ ತಜ್ಞರು ಏನಿದ್ದಾರೆ, ಆ ತಜ್ಞರನ್ನ ಕರೆಸಿ ಇವರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ, ಅಂದ್ರೆ ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು ಮತ್ತು ಪ್ರಾಧ್ಯಾಪಕರು ಈಗಾಗಲೇ ಅಂತಂದ್ರೆ ವೈದ್ಯರು ಏನಿದ್ದಾರೆ ಅವರಿಗೆ ಜನರಲ್ಲಿ ಜಾಗೃತಿಯ ಜೊತೆಗೆ ಇಲ್ಲಿ ಅಂತಂದ್ರೆ ಯಾವುದೇ ಒಂದು ಹೃದಯಾಘಾತ ಮೊದಲಿಗೆ ಇಲ್ಲಿ ಅಂದ್ರೆ ಆಸ್ಪತ್ರೆ ಬಂದಾಗ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂತಹ ಕೆಲಸವನ್ನ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಟ್ಟು ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂತಹ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಲೈಫ್ ಸಪೋರ್ಟ್ ಅಂದ್ರೆ ನೆಲ್ ಅನ್ನುವಂತ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ಈ ಒಂದು ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ. ತರಬೇತುದಾರರಿಗೆ ತರಬೇತಿ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತರಬೇತಿ ನೀಡುವಂಥ ಶಿಬಿರ ಇದಾಗಿರುತ್ತೆ.